ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾಗೌಡ. ನಡೆದಾಡುವ ದೇವರು, ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಪಳ್ಳೆಕೆರೆ ಎಂಬ ಗ್ರಾಮಕ್ಕೆ ಆಗಮಿಸಿದ್ದರು. ಸೊ ಯಾಕೆ ಆಗಮಿಸಿದ್ರು ಅಂತ ಹೇಳ್ಬಿಟ್ಟು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ರಿ. ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನದ ಉದ್ಘಾಟನೆ ಹಾಗೂ ಶಿವಮೂರ್ತಿಯ ಪ್ರತಿಷ್ಠಾಪನೆ ಇತ್ತು. ಸೊ ಭಾಗ 1 ವಿಡಿಯೋನ ನಾನು ಬಿಟ್ಟಿದ್ದೆ. ಈಗ ಭಾಗ ವಿಡಿಯೋ ಅಂತ ಹೇಳಿದ್ರೆ ದೇವಸ್ಥಾನದ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋದು ಮತ್ತು ಅಲ್ಲಿ ಯಾವ ರೀತಿ ಪಾದ ಪೂಜೆಯನ್ನು ಮಾಡಿಸ್ಕೊಂಡ್ರು ಭಗವಂತ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋನ ನೋಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕೈ ಕೊಡಬಾರ್ದು. ಅಕ್ಕ ಬಾಗಿಲು ಬಿಡಿಯಲ್ಲೇ ಬರ ಮುಂದೆ ಬರ ಮುಂದೆ ಬರ ಈ ಸ್ವಾಯ ಗುಡ್ಡಪ್ಪ ನೀನ್ ಹಾಕ್ತಾರೆ ಅಲ್ಲಿ ಆಭಾಸ
ವಿಡಿಯೋ ನೋಡಿದ್ರಲ್ವ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸೊ ಅದ್ರ ಜೊತೆಗೆ ಆ ವೇದಿಕೆ ಮೇಲೆ ಅಂದರೆ ದೇವಸ್ಥಾನ ಉದ್ಘಾಟನೆ ಅಂತ ಹೇಳಿದ್ರೆ ಸೊ ಒಂದು ಭಕ್ತಿಗೀತೆಗಳನ್ನ ಹಾಡಲಿಕ್ಕೆ ಅಂತೇಳ್ಬಿಟ್ಟು ಆರ್ಕೆಸ್ಟ್ರಾವನ್ನ ಕರೆಸಿರ್ತಾರೆ. ಸೊ ಭಗವಂತನ ಬಸವನ ಸಾಂಗು ಅಂತೇಳಿ ಭಕ್ತಿಗೀತೆನ ಹಾಡುತ್ತಿರಬೇಕಾದ್ರೆ ಭಗವಂತನವರು ನೇರವಾಗಿ ಆ ಹಾಡನ್ನು ವೇದಿಕೆ ಹತ್ರ ಹೋಗ್ತಾರೆ. ಎಷ್ಟು ಸುಮಧುರವಾಗಿ, ಎಷ್ಟು ಸೈಲೆಂಟಾಗಿ ಅವ್ರು ಹಾಡುವಂಥ ಹಾಡನ್ನು ಕೇಳಿಸ್ಕೊತಿದ್ದಾರೆ ಅಂತ ಹೇಳಿದ್ರೆ ನಮಗೂ ಇಷ್ಟು ತಾಳ್ಮೆ ಇರಲ್ವೇನೋ, ಅಯ್ಯೋ ಹಾಡು ಹೇಳ್ತಿದ್ದಾರೆ ಬಿಡು ಹೋಗ್ಬಿಡೋಣ ಒಂದು ಸೈಡಿಗೆ ಅಂತ ಅಂದ್ಕೊಂಡು ನಾವು ಹೋಗ್ಬಿಟ್ಟಿರ್ತೀವಿ. ಬಟ್ ಭಗವಂತನಿಗೆ ಆ ಭಕ್ತಿ ಗೀತೆಗಳಂದರೆ ಎಷ್ಟು ಪಂಚಪ್ರಾಣ ಅನ್ನೋದು ಈ ಒಂದು ವಿಡಿಯೋದಲ್ಲೇ ಗೊತ್ತಾಗುತ್ತೆ. ಸೊ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ, ಸೊ ಎಲ್ರಿಗೂ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಒಳ್ಳೇದು ಮಾಡಲಿ ಅಂತಲೂ ಕೂಡ ಕೇಳ್ಕೊತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.